ಈ ರೋಡಿನಲ್ಲಿ ಹೋದ ಮೇಲೆ ಗೊತ್ತಾಯ್ತು ಚಾರ್ಮಾಡಿ ಘಾಟ ಆಗುಂಬೆ ಘಾಟ್ ಇದರ ಮುಂದೆ ಎಂತ ಸಹ ಇಲ್ಲ ಅಂತ. ಕೇದಾರನಾಥನ ದರ್ಶನ ಪಡೆದು ಮತ್ತೆ ಸೋನ್ಪ್ರಯಾಗಿಗೆ ಬಂದು ನಮ್ಮ ಮುಂದಿನ ಪಯಣ ಇದ್ದದು ಬದ್ರಿನಾಥ್ ಕಡೆ. ಬಿಸಿ ಬಿಸಿ ಆಲೂ ಪರೋಟ ಹೊಟ್ಟೆಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಕಾರಿಗೆ ಹಾಕಿಸಿಕೊಂಡು ನಾವು ಹೊರಟೆವು. ಕಾರಿನಿಂದ ಹೊರಗೆ ನೋಡುವಾಗ ವ್ಯೂ ಎಲ್ಲ ಚಂದ ಕಾಣ್ತಿತ್ತು, ಆದ್ರೆ ಈ ಮ್ಯಾಪ್ ನೋಡುವಾಗ ಫುಲ್ಲು ಟೆನ್ಷನ್ ಆಗ್ತಿತ್ತು. ನಮ್ಮೂರಿನ ರೋಡಿನ ಪಕ್ಕದಲ್ಲೇ ಕರೆಂಟ್ ಕಂಬ ಹಾಕುದು ಬಂಗನಲ್ಲಿ, ಆದ್ರೆ ಇಲ್ಲಿ ನೋಡಿ ಬೆಟ್ಟದ ತುದಿ ಮೇಲೆ ಕರೆಂಟ್ ಕಂಬ. ಸೋನ್ಪ್ರಯಾಗ್ನಿಂದ ಬದ್ರಿನಾಥ್ಗೆ 8 ಅವರ್ಸ್ ಜರ್ನಿ. ನಮ್ಮ ಅರ್ಧ ದಿನ ಕಾರಿನಲ್ಲೇ ಹೋಯಿತು. ಕೊನೆಗೆ ನಾವು ಬದ್ರಿನಾಥ ತಲುಪಿ. ಬದ್ರಿನಾಥವು ವಿಷ್ಣುವಿನ ದೇವಸ್ಥಾನ ಆಗಿರುತ್ತದೆ. ಇಲ್ಲಿನ ವಿಶೇಷತೆ ಎಂತ ಅಂದ್ರೆ ದೇವಸ್ಥಾನದ ಮುಂದೆ ಅಲಕನಂದ ಎನ್ನುವ ನದಿ ಇದೆ. ನೀರು ಮುಟ್ಟಿದರೆ ಫುಲ್ಲು ಚಳಿ. ಈ ನದಿಯ ಪಕ್ಕದಲ್ಲೇ ಬಿಸಿ ನೀರಿನ ಗುಂಡಿ ಇದೆ. ಮಳೆ ಬರ್ಲಿ ಚಳಿ ಇರ್ಲಿ ಯಾವತ್ತಿದ್ರೂ ಈ ನೀರು ಬಿಸಿನೇ ಇರ್ತದೆ. ಇಂತಹ ಪವಿತ್ರ ಸ್ಥಳದಲ್ಲಿ ಸ್ನಾನ ಮಾಡ್ಲಿಕ್ಕೆ ಬಿಸಿ ನೀರು ಸಿಗ್ತದಂತ ಜನರು ಗಲೀಜು ಮಾಡಿ ಹೋಗ್ತಾರೆ. ಮತ್ತೆ ನನ್ನ ಕಣ್ಣಿಗೆ ರುದ್ರಾಕ್ಷಿ ಬಿತ್ತು. ಎಷ್ಟು ಮರದಿಂದ ಕೊಯ್ದು ತಂದದಂತ ಹೇಳಿದ್ರು, ಅದಕ್ಕೆ ಒಂದೆರಡು ರುದ್ರಾಕ್ಷಿ ತಗೊಂಡು ಮತ್ತೆ ವಿಷ್ಣುವಿನ ದರ್ಶನ ಪಡೆದು ಹೊರಗಡೆ ಬಂದೆವು. ಮತ್ತೆ ಸಿಗುವ ಆಯ್ತಾ.